ನಮಸ್ಕಾರ. ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಊರಿಂದ ಬಂದು ಎಲ್ಲ ರೆಸ್ಟಿಗೆ ಇಷ್ಟ ಆಯಿತು. ರೆಸ್ಟ್ ಮಾಡಿಕೊಂಡು ಈಗ ಕಂಟಿನ್ಯೂ ರೂಟೀನ್ ಸ್ಟಾರ್ಟ್ ಆಗೈತಿ. ಮತ್ತು ಅದೇ ಅಡುಗೆ ಮಾಡು, ತಿನ್ನು, ತಿಕ್ಕು, ತಳಿ, ಬಳಿ ಇದೇ ರೂಟೀನ್ ಮತ್ತೆ ಚಾಲೂ ಆಗೈತಿ. ಬರ್ರಿ, ಈಗ ನಾನು ಮತ್ತು ರಾತ್ರಿಯಿಂದ ಕಂಟಿನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತಾ, ಎಲ್ಲಿಗೆ ಗಂಡಾಕತಿ ಗೊತ್ತಿಲ್ಲ. ನೋಡೋಣ ಏನೇನು ಆಕೈತಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವೇನು ನೋಡ್ರಿ ಇಲ್ಲಿ ಕಿಟಕಿಯಾಗಿ ಈಗ ನಿಂತ ಇಷ್ಟೊತ್ತನ ಹಿಂದೆ ಕುತ್ಕೊಂಡಿದ್ಲು. ಅವ್ರ ಅಪ್ಪನ ಜೊತೆಗೆ ಒಂದೆರಡು ಇವನು ತಿಂದ್ಲು. ದಾನಿ ತಿಂದು ಅಲ್ಲಿ ನಿಂತಾಳ. ಇವನ್ನ ಹುರಿದೀವಿ. ಹುರಿದು ಈಗ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೋಬೇಕು ಪೌಡ್ರನ್ನ. ಕೆಲಸ ಎಲ್ಲ ಆಗೈತಿ. ಈಗ ಅಡುಗೆ ಮಾಡಬೇಕು. ಇದು ಸೊಪ್ಪು ತೆಗೆದು ನೋಡ್ತೀನಿ ಚಲೋ ಇತ್ತು ಹೆಂಗೆ. ಸೊಪ್ಪು ಚಲೋ ಇತ್ತಂದ್ರೆ ಸೊಪ್ಪಿನ ಪಲ್ಯ ಮಾಡಿಬಿಡ್ತೀನಿ. ಓ ಏನು ಬಂತು ಕಿಟಕಿಯಾಗ? ಏನು ಬಂತು? ಏನು ಬಂದೈತೆ? ಓ, ನಾಯಿ ಬಂದೈತೇನು? ಹೌದು ನೋಡು. ನಮಿತ ಓದ್ಕೊಳಕತ್ತಾಳ ಅಲ್ಲಿ ರೂಮ್ನಾಗ. ಏನತ್ತ ನಮಿತ? ಅಪ್ಪ ಏನ ಅಂದಿಲ್ಲ? ಅಪ್ಪ ಅಪ್ಪ ಏನಂದ? ಏನು ಬರೋಕ್ಕಿಂತ ಮುಂಚೆ ಹಾಕ್ಯಾರಂತದ್ದು. ಏನು? ಲೈಟ್. ಹೌದು, ನಾವು ಬರೋದಕ್ಕಿಂತ ಮುಂಚೆನೇ ಇದ್ವು. ಅವು ಏನು ಹೇಳಿದ್ರೆ ಒಂದು ಫ್ಯಾಮಿಲಿ ಇದ್ರಲ್ಲ, ಅದಕ್ಕಿಂತ ಕಟ್ಸಿದ ಮೇಲೆ ಹಾಕಿದ್ವು ನಾವು. ಈಗ ನೋಡ್ರಿ ಅದು ಲೈಟು ಅರ್ಧ ಉರಿತೈತಿ, ಅರ್ಧ ಕಾಣಿಸ್ತೈತಿ. ನೋಡ್ರಿ, ಹಾಫ್ ಉರಿಯಾಗತೈತಿ, ಹಾಫ್ ಉರಿತಾ ಇಲ್ಲ. ಅಷ್ಟ್ರ ಮೇಲೆ ನಡೆಸಿವಿ. ಈಗ ಎರಡು ತಂದ್ರು ಹೋಗಿ ಸಂಜೆ. ಈಗ ಬಂದ್ಬಿಟ್ಲೆ ತೊಗೊಂಬಂದ್ರು. ಇಲ್ಲೈತೆ ನೋಡ್ರಿ, ಈ ಲೈಟು ಪಕ್ 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 ಅಂತಂದು ಹೊಡ್ಕೊಳಕತ್ತಿತ್ತು. ಅದಕ್ಕೆ ನಮ್ಮ ಮನೆಯವರು ಎರಡು ತೊಗೊಂಬಂದಿದ್ರು. ಅದು ಬರೋಸ್ತಿನ ಬರಲಿ, ಮತ್ತು ಅದು ಎಲ್ಲ ಪೂರ್ತಿ ಹೋದ್ಮೇಲೆ ಹಾಕಿದ್ರೆ ಆತಲ್ಲಿ. ಈಗ ನಡೆದೈತಿ. ಮತ್ತು ನಾವು ರಾತ್ರಿ ಮಕ್ಕೊಂಡಿರ್ತೀವಿ. ನಮ್ಮ ನಮಿತಾ ಒಂದೊಂದ್ಸಲ ಲೇಟಾಗಿ ಮಕ್ಕೊತಾಳಲ್ಲ, ಅವಾಗ ನಮ್ಗೆ ಕಣ್ಣಿಗೆ ಇದಾಕೈತಿ, ಕುಕ್ಕುತ್ತ. ಅದಕ್ಕೆ ಅದೆಲ್ಲ ಡಲ್ ಆದಮೇಲೆ ಹಾಕಿದ್ರೆ ಆಯ್ತಂತ ಬಿಟ್ಟರು. ಈಗ ಇದಕ್ಕೆ ತಂದು ಹಾಕಿದ್ರು ತಾವ ಒಂದು 2 ತೊಗೊಂಬಂದು ಹಾಕಿದ್ರು. ಈಗ ನಾನು ಅಡುಗೆ ಮಾಡ್ತೀನಿ. ಫಸ್ಟ್ ಸೊಪ್ಪು ಸ್ವಚ್ಛ ಮಾಡ್ತೀನಿ, ಹೆಂಗೈತಿ ನೋಡ್ತೀನಿ. ಸೊಪ್ಪು ಸ್ವಚ್ಛ ಇತ್ತಂದ್ರೆ ಪಲ್ಯ ಮಾಡ್ತೀನಿ. ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೀನಿ ಇವತ್ತು. ಏನೇನು ಆಕೈತಿ ನೋಡೋಣ. ಆಕೈತಿ ರೊಟ್ಟಿನೇ ಮಾಡಬೇಕು ಈಗ. ಯಾಕಂದ್ರೆ ಭಾಳ ದಿನ ಆತ ಅಲ್ಲೇ ಕಿನ್ನಾದಾಗ ತಿಂದಿದ್ವಿ ರಾತ್ರಿ ರೊಟ್ಟಿ. ಮತ್ತು 2 ರೊಟ್ಟಿನ ತಿಂದಿಲ್ಲ. ಅದಕ್ಕೆ ಈಗ ಒಂದು ಸ್ವಲ್ಪ ಬಿಸಿ ಅವು 2 ರೊಟ್ಟಿ ಮಾಡ್ಕೊಂಡು ತಿಂದು ಮಕ್ಕೊಂಡ್ರೆ ಆಯ್ತು. ಬರ್ರಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ನೋಡ್ರಿ, ಊರಾಗ ಕೊಟ್ಟು ಕಳಿಸಿದ್ರು ನಮ್ಮ ರಿಲೇಷನ್. ಹಕ್ಕರ್ಕಿ ಪಲ್ಯ ಮತ್ತು ಈರುಳ್ಳಿ ಸೊಪ್ಪು ಕೊಟ್ಟು ಕಳಿಸಿದ್ರು. ಎಷ್ಟಕೊಂಡ ಈರುಳ್ಳಿ ಸೊಪ್ಪನ್ನು ಅರ್ಧಕ್ಕರ್ಧ ಕೊಳ್ತಿತ್ತು. ಅದರೆಲ್ಲ ಚೆನ್ನಾಗಿರೋದು ತಗೊಂಡು ಸ್ವಚ್ಛಾಗಿ ತೊಳೆದಿಟ್ಟಿನಿ. ಕಿರಿಕ್ ಸಾಲಿ ಅಂತೂ ಇಷ್ಟ ಉಳಿದೈತೆ ನೋಡ್ರಿ. ಒಂದು ಹಿಡಿ ಅಷ್ಟು. ಮಿಕ್ಕಿದ್ದೆಲ್ಲ ಕೊಳತು ಹೋತು. ಅದ್ರಾಗ ಹಸಿರಾಗಿರೋದನ್ನು ಮಾತ್ರ ತಕ್ಕೊಂಡು ತೊಳೆದು ಈಗ ನೀರು ಬಸಿಯಾಕಿಟ್ಟಿನಿ. ಇದು ನೀರು ಬಸಿಲಿ ನಾನು ಒಂದು ಬೆಳ್ಳುಳ್ಳಿ ಸುಲ್ಕೊತೀನಿ. ಇದನ್ನು ತಳಸ್ಕೊಂಡ್ಬಿಡ್ತೀನಿ. ಚೆಲ್ಲಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ಹಸಿರಂದು ಆರಿಸ್ಕೊಂಡು ಮಿಕ್ಕಿದ್ದು ಚೆಲ್ಬಿಟ್ಟೆ. ಎಷ್ಟು ಚಲೋ ಇತ್ತಂದ್ರೆ ಮಾಡಿದ್ರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿನ್ನೋ ಹಂಗೆ ಅಕ್ಕಿತ್ತು ಪಲ್ಯ. ಅಪರೂಪ ನಮಗಿಲ್ಲಿ ಅಂಥದ್ದು ಸಿಗುತ್ತಾ. ಬಟ್ ಅದು ನಾಟಿ ಇರಂಗಿಲ್ಲ, ಅಂದರೆ ಜವಾರಿ ಇರಲ್ಲ, ಎಲ್ಲ ಫಾರಮ್ ಇರ್ತೈತಿ. ರುಚಿ ಅಷ್ಟು ಬರೋದಿಲ್ಲ ಅದು. ಅದಕ್ಕೆ ಇದು ಹೊಟ್ಟಿ ಇದಾಯ್ತು, ಬೇಜಾರಾಯ್ತು. ಹೊಟ್ಟು ಉರಿತೈತಿ. ಹೇಳ್ಕೊಡ್ತಾಳ್ರಿ ನಮ್ಮ ನಮಿತ. ಹೇಳಕ್ಕೂ ಬರೋಲ್ದು ನನಗೆ. ಹೊಟ್ಟು ಉರಿತು ಅದನ್ನ ಸೊಪ್ಪು ನೆನೆಸ್ಕೊಂಡ್ರೆ. ಇನ್ನು ಸಣ್ಣಗೆ ಹೆಚ್ಚೋದಲ್ಲೈತಿ. ಇಲ್ಲೇ ಇದ್ದಾಳ. ಸಣ್ಣಗೆ ಹೆಚ್ಕೊಂಡ್ರೆ ಫಸ್ಟ್ ಬೆಳ್ಳುಳ್ಳಿ ಸುಲ್ಕೊತೀನಿ. ಇದನ್ನ ಹೊರಗಿಟ್ಬಿಡಿ ಕವರ್. ಇದು ನಂದು.
ಬಾ ಈಗ ಕಟ್ಟಿನಲ್ಲ. ಕೊಡ್ಬೇಕು ಯಾಕವ ಮೊಟ್ಟೆ ಬೇಕು. ಕೊಡಂತ ಯಾರು ಹೇಳಿದ್ರು ಅಪ್ಪ. ಇವತ್ತು ನೋಡ್ರಿ ಬುಧವಾರ ಅಲ್ಲ, ಅದಕ್ಕೆ ನಮ್ಮ ನಮಿತಾಗ ಮೊಟ್ಟೆ ಬೇಕಂತ, ಅದಕ್ಕೆ ಇದೊಂದಿಟ್ಟು ಪಲ್ಯ ತಳಸ್ಕೊತೀನಿ. ಏನ್ ಮಾಡ್ತೀವಿ? ಎಗ್ ಬುರ್ಜಿ ಮತ್ತೆ ರೊಟ್ಟಿ ಮಾಡಿವ. ಎಷ್ಟು ದಿನ ಆಯ್ತು ಚಪಾತಿ ಮಾಡಿವಾ? ಯಾಕೆ ಮನೆ ಎಗ್ ಬುರ್ಜಿ ಜೊತೆ ಸಂಡೆ ಕೆಲ್ಸಕ್ಕೆ ಎಗ್ ಬುರ್ಜಿ ಜೊತೆ ಚಪಾತಿ ಮಾಡಿ ಇಲ್ಲ ಹೋದಿಲ್ಲ ಮಾಡು ಚಪಾತಿ. ಇಲ್ಲ, ರೊಟ್ಟಿ ಮಾಡ್ತೀನಿ. 2 ರೊಟ್ಟಿ ತಿನ್ಬೇಕು ನೀನು. ನಾನು ಎಗ್ ಫ್ರೈ ಮಾಡ್ಕೊಂತೀನಿ ಅಷ್ಟ. ಇಲ್ಲ, ರೊಟ್ಟಿ ತಿಂದ್ರೆ ಗಟ್ಟಿ. ಅಕ್ಕಿ ಏನೋ ಆಟ ತಿನ್ಬೇಕು ರೊಟ್ಟಿನ. ಅಲ್ಲಂತ ಮುಂಚೆ ತಿಂತಿದ್ದು, ಸಣ್ಣಕ್ಕಿದ್ದಾಗ ಎಲ್ಲ ತಿಂತಿದ್ದು. ಅದು ಬೇಡ ಇದು ಬೇಡ ಅಂತಿದ್ದಿಲ್ಲ. ರೊಟ್ಟಿ ಅಂದ್ರೆ ಖಾಲಿಯಾಗಿ ತರಬೇಕು. ಅಲ್ಲಿ ಫ್ರಿಜ್ನಾಗ ಇಟ್ಟಿರೋದೇನು ಅದಾವನ ಫ್ರಿಜ್ನಾಗ ತಂದು ಇದಕ್ಕೆ ಹಾಕೀನಿ. ಫ್ರಿಜ್ನಾಗಿಲ್ಲ, ಅವು ಬರೇ ಬಾಯಿಲಿ ತಿಂದ್ರೆ ಇಡಕ್ಕವ. ಬದಾಮಿ ತಿನ್ನೋದು ಬಿಟ್ಟು ಬರೀ ಅವನ ಗೋಡಂಬಿ ತಿಂತೀರಿ. ಆಮೇಲೆ ನಾನು ಏನಾರು ಗ್ರೇವಿ ಮಾಡಿದಾಗ ಯೂಸ್ ಮಾಡೀನಿ ಅಷ್ಟೇ. ಪಾಪದ ನಾವೇ ಅಂಕರ್ ಏನು ತಿನ್ನಂಗಿಲ್ಲ. ಹುಡ್ಕಾಡ್ಕೊಂಡ ನೀನ ಹುಡ್ಕಾಡ್ಕೊಂಡು ತಿನ್ನೋದು. ಹೌದಿಲ್ಲ? ಏನಾಯ್ತು? ಫ್ರಿಜ್ ಓಪನ್ ಮಾಡಿ ನಾ ಖಾಲಿ ಹೆಂಗ್ ಮಾಡ್ತಾವ? ಬೆಳ್ಳುಳ್ಳಿ ಸುಲ್ಕೋಬೇಕು. ನಾಳೆ ದೋಸೆ ಆಲೂಗಡ್ಡೆ ಪಲ್ಯ. ದೋಸೆ ಅದ್ರ ಮ್ಯಾಗ ಆಮ್ಲೆಟ್. ಗುರುವಾರ ಇವತ್ತು ಸ್ಪೂನ್ ಹಿಂಗೆ ಇಟ್ಟಿ ಉಕ್ಕು ಬರುತ್ತಂತ ಇಟ್ಟಿಲ್ಲ. ಉಕ್ಕು ಬಂದಿಲ್ಲ ನೋಡು, ಅದು ಸ್ಪೂನ್ ಇಟ್ಟಿರ್ತೆ. ಇಲ್ಲಾಂದ್ರೆ ಉಕ್ಕು ಬಂದು ಎಲ್ಲ ಹಾಲು ಗ್ಯಾಸ್ ಮ್ಯಾಗ. ಅದಿಲ್ಲ ಫ್ರೆಂಡ್ಸ್, ಈ ದಾಣಿ ತಂದಾರ ಸ್ವೀಟಾಗಿ ಐತಿದು. ಸ್ವೀಟ್ ಐತಿ ಜಾಸ್ತಿ ಏನಿಲ್ಲ. ಸ್ವೀಟು ಮತ್ತು ಖಾರ. ಬಾಯಿಗಿಟ್ರೆ ಕರಗ್ತಾವು. ಈ ಕಡೆ ಹತ್ತಿ ಕಟ್ಟಿಗೆ ಇರ್ತಾವ. ಬಾಯಿ ಇಟ್ರೆ ಕರಗ್ತಾವ ನೋಡಂತೇಳಿ. ಬಾಯಿಗಿಟ್ರೆ ಕರಗ್ತಾವ. ನಮ್ಮ ಕಡೆ ಡಾನಿ, ಈ ಕಡೆ ಡಾನಿ ಕಟ್ ಅಂತಾವ. ಕ್ರಿಸ್ಪಿ ಜಾಸ್ತಿ. ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತಾರೆ ಈ ಕಡೆ. ತಿಂದ್ರೆ ಕರಗುತ್ತೆ, ಹಂಗ ಕರಿಬೇಕಲ್ಲ. ಬಾಯಿ ಇಟ್ರೆ ಕರಗ್ತೈತಿ ಅಂತಾರೆ. ನಿಮ್ಮ ಅಪ್ಪ ತಂದಿದ್ನಲ್ಲ ಒಂದ್ಸಲ ಹೆಂಗಿದ್ವು ಇಲ್ಲಿ. ಇದಕ್ಕಿಂತ ಒಂದು ಸ್ವಲ್ಪ ಇದಿದ್ದಿಲ್ಲ, ಹಾಡಿದ್ವಿ. ಅದು ತೆಗಿಯೋ ನಿಮ್ಮ ಅಪ್ಪ ಅಂದೇನು. ಫಸ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ ಕೊಡ್ತೀನಿ, ಹಾಕ್ತೀನಿ. ಆಮೇಲೆ ಈರುಳ್ಳಿ ಸೊಪ್ಪು ಹಾಕ್ತೀನಿ. ಪಲ್ಯ ಹೆಂಗೆ ಹಾಕತ್ತಿ ನೋಡ್ಬೇಕು. ಫಸ್ಟ್ ಟೈಮ್ ಮಾಡಾಕತ್ತೀನಿ ಈರುಳ್ಳಿ ಪಲ್ಯ. ಇದನ್ನ ಬರೇ ಬಾಯಿಗೆ ತಿಂತಿದ್ವಿ ನಾವು ಹೊಲ್ದಾಗ ನಮಿತ. ಫ್ರೈಡ್ ರೈಸ್ ಹಾಕ್ತಾರ ಈ ಸೊಪ್ಪು ಇದನ್ನ ಎಳೆದಿರುತ್ತಲ್ಲ, ಫ್ರೈಡ್ ರೈಸ್ ಹಾಕ್ತಾರ ಗೊತ್ತು. ಮೊನ್ನೆ ನಾನು ಹಾಕಿನಿ. ರೊಟ್ಟಿ ಜೊತೆ ರೊಟ್ಟೆ ಹೊಲ್ದಾಗ ಕಿತ್ಕೊಂಡು ಊಟ ಮಾಡ್ಬೇಕಾದ್ರೆ ಇವ್ನ ಎಳೆವಾಗ ಕಿತ್ಕೊಂಡು ತಿಂತಿದ್ವಿ. ಏನ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಇರೋದು ಊಟ ಕಿತ್ಕೊಂಡು ತಿಂತೀವಿ. ನೀವು ಹೊಳ್ದಾಗ ಅದನ್ನ ಕಿತ್ಕೊಂತಿದ್ರ ಬಂದ ಮಾತು ಸೌಂಡ್ ಆಗಲಿಲ್ಲ. ಏನ ರುಚಿ ರೊಟ್ಟಿ ಪಲ್ಯ. ಇದು ಮತ್ತು ದಪ್ಪನ ಮೆಣಸಿನ್ಕಾಯಿನೂ ಹಂಗೆ ಕರ್ಕೊಂಡು ತಿಂತಾರೆ ನಮ್ಮ ಊರ ಕಡೆ. ಹೊಲ್ದಾಗ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ನೋಡ್ರಿ. ಮೊಟ್ಟೆ ಬಂತು ನನ್ನ ಮೊಟ್ಟೆ. ಈರುಳ್ಳಿ ಹೆಚ್ಚಾಗಿ ಹಂಗೆ ಮಾಡಾಕತ್ತಿ. ನಿಮ್ಮ ಅಪ್ಪ ಮನೆ ಕೊಪ್ಪಳದಾಗ ಕಿನ್ನಾಳದಾಗ ಹೆಂಗೆ ಮಾತಾಡಿನ
ನೋಡ್ರಿ ಈಗ ಹೆಂಗ್ ಹೊಂಟಾರ ನೋಡ್ರಿ ಇದು ನಮ್ಮ ಅಕ್ಕರ ಮನೆ, ನಮ್ಮ ದೊಡ್ಡ ಅಕ್ಕರ ಮನೆ, ನಮ್ಮ ಚಿಕ್ಕ ಅಕ್ಕರ ಮನೆ ಅಂತ ತೋರ್ಸಾಕತ್ತಿದ್ದ ನಿಮ್ಮ ಅಪ್ಪ. ಏನು ತಿಂದೆ ಮೊನ್ನೆ ಹಂಗ ಬರೋಣ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ಈರುಳ್ಳಿ ಸೊಪ್ಪು, ಎಳೆ ಈರುಳ್ಳಿ ಮತ್ತು ಕಿರಿಕ್ಸಾಲಿ ಸೊಪ್ಪು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೀನಿ, ಸಾಸಿವೆ ಜೀರಿಗೆನೂ ಹಾಕೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ದೊಡ್ಡ ದೊಡ್ಡದು ಕಟ್ ಮಾಡಿರ್ತೀನಿ, ಯಾಕಂದ್ರೆ ಚಿಕ್ಕದು ಮಾಡಿದ್ರೆ ಮತ್ತೆ ಗೊತ್ತಾಗಂಗಿಲ್ಲ, ಬಾಯಿಗೆ ಖಾರ ಹತ್ತಿಬಿಡ್ತೈತಿ. ಅದಕ್ಕೆ ಒಗ್ಗರಣೆ ಕೊಟ್ಟು ಫ್ರೈ ಮಾಡಾಕತ್ತೀನಿ. ಫ್ರೆಂಡ್ಸ್ ಹೆಂಗೆ ಬರ್ತಾ ಪಲ್ಯ ನೋಡ್ಬೇಕು. ನಾನು ಫಸ್ಟ್ ಟೈಮ್ ಈಗ ಇದನ್ನು ತಿನ್ನಕತ್ತಿರೋದು. ಇದ್ರಾಗ ಒಂದು 4 ಮೊಟ್ಟೆ ಒಳಗೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಬರ್ತಾ ಹೆಂಗೆ ನೋಡೋಣ. ಪವಿತ್ರ ಬ್ಯೂಟಿ ಲಾಗ್ಸ್ ಇದಾರಲ್ಲ, ಪವಿತ್ರ ಲಾಗ್ಸ್, ಅವರು ನಿನ್ನೆ ವಿಡಿಯೋದಾಗ ಇವತ್ತಿನ ವಿಡಿಯೋದೊಳಗೆ ಇದು ಈರುಳ್ಳಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆ ಕೊಟ್ಟು ಮೊಟ್ಟೆ ಒಡೆದಾಕಿ ಮಾಡಿದ್ರು. ಅದಕ್ಕೆ ನಾನು ಇವತ್ತು ಮಾಡ್ಬೇಕಂತ ಅಂದ್ಕೊಂಡೀನಿ. ಟೇಸ್ಟ್ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬಂದೈತೆ ಅಂತ ಹೇಳ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತೀನಿ. ವೆಜ್ ಜೊತೆಗೆ ನಾನ್ ವೆಜ್ ಮೊಟ್ಟೆ ವೆಜ್ನ ಅಂತಾರೆ, ನಾನ್ ವೆಜ್ ಅಂತಾರೆ. ಇವತ್ತು ಬುಧವಾರ ಅಂತೇಳಿ ನಾವು ಇದನ್ನು ತಿನ್ನಾಕತ್ತೀವಿ. ಏನಂದ್ರೆ ಮೊಟ್ಟೆ ಪಲ್ಯಕ್ಕೆ ಸ್ವಲ್ಪ ಇದನ್ನ ಹಾಕ್ತೀನಿ, ಅರಿಶಿನ. ಇದು ಒಂಚೂರು ನೀರು ಬಿಡ್ತೈತೆ, ಆ ನೀರು ಬಿಟ್ಟು ನೀರೆಲ್ಲ ಹೋದ್ಮೇಲೆ ಮೊಟ್ಟೆ ಒಡೆದು ಹಾಕ್ತೀನಿ. ರೊಟ್ಟಿ ಒಂದು ಮಾಡ್ತೀನಿ, ಒಂದು ಸ್ವಲ್ಪ ಅನ್ನ ಮಾಡ್ತೀನಿ. ಅನ್ನ ಜಾಸ್ತಿನ ಮಾಡಿ. ಯಾಕೆ ನಾ ತಿಂತೀನಿ ಅನ್ನ, ರೊಟ್ಟಿನ ತಿನ್ಬೇಕು ನಮ್ಮಿ. ನಾ ತಿನ್ನೋಣ ರೀ ಈಕಿ ನೋಡಿ ರೊಟ್ಟಿ ತಿನ್ನಂಗೆ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾಳೆ. ಹಾಂ, ನಿನಗೆ ಆಕಿ ಮಾತು ಕೇಳೋದು, ನನ್ನ ಮಾತು ಕೇಳಂಗಿಲ್ಲ. ನಮ್ಮಿ ಯಾಕೆ ಹಾಂ ಭಾರಿ ಆಡಕತ್ತಿದ್ದೆ. ನಿನ್ನ ಒಟ್ಟಿಗೆ ನೀನು ಚೆನ್ನಾಗಿ ಫುಡ್ ತಿನ್ನವ ಅಂತ ನಾನು ಹೇಳತ್ತೀನಿ. ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ತೀನಿ, ಯಾಕಂದ್ರೆ ದೊಡ್ಡ ದೊಡ್ಡ ಹಾಕಿ ಮೆಣಸಿನ್ಕಾಯಿ ಖಾರ ಕಡಿಮೆ ಆಕತಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಇದು ಗರಂ ಮಸಾಲ ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ. ಇಲ್ಲಿ ನೋಡಿರಿ ಧನಿಯಾ ಕಾಳು ಹುರಿದಿಟ್ಟಿದ್ದೆ, ಅದನ್ನು ಮಿಕ್ಸಿಗೆ ಹಾಕಿದೆ. 1 ಸ್ಪೂನಷ್ಟು, ಒಂದೂವರೆ ಸ್ಪೂನಷ್ಟು ಹಾಕ್ತೀನಿ ಧನಿಯಾ ಪೌಡ್ರು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದೆಲ್ಲ ಫ್ರೈ ಮಾಡಿ ನೀರು ಹೋಯ್ತು, ಡ್ರೈ ಆಯಿತು ಅಂದರೆ ಅವಾಗ ನಾನು ಮೊಟ್ಟೆ ಒಡೆದು ಹಾಕ್ತೀನಿ. ನೀರಿದ್ದಾಗ ಮೊಟ್ಟೆ ಒಡೆದು ಹಾಕಬಾರ್ದು, ಚೆನ್ನಾಗಿರಲ್ಲ. ಅದಕ್ಕೆ ಇದೊಂದು ಚೂರು ಡ್ರೈ ಆಗಿ ನೋಡಿರಿ, ಘಮ ಘಮ ಅನ್ನಕತ್ತೈತಿ, ಫ್ಲೇವರ್ ಮಸ್ತ್ ಬರತೈತಿ. ಒಂಚೂರು ಹವೆಯೊಳಗೆ ಬೇರೆ ನೀರು ಬಿಡ್ತಂದ್ರೆ ಚೆನ್ನಾಗಿ ಬರ್ತೈತೆ ಪಲ್ಯ. ಒಂದು 5 ನಿಮಿಷ ಹವೆಯೊಳಗೆ ಬೇಯಲಿ. ಇದು ಮುಚ್ಚಿಡ್ತೀನಿ, ಮುಚ್ಚೋದೆಲ್ಲ ಇಟ್ಟದ. ಇದು ಒಂದು 5 ನಿಮಿಷ ಬೇಯಲಿ. ಅಷ್ಟರೊಳಗೆ ನಾನು ಇದನ್ನು ಪುಡಿನ ಬಾಕ್ಸಿಗೆ ಹಾಕಿಟ್ಕೊತೀನಿ. ನೋಡ್ರಿ, ಈಗ ಆಲ್ರೆಡಿ ಪಲ್ಯ ಆಯಿತು, ಅಣ್ಣನ ಆಯಿತು. ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಜಿಗಿನ ಇಲ್ಲ, ಹಾಗಾಗಿ ದಪ್ಪನ ಮಾಡಾಕತ್ತೀನಿ. ಈಗಿನ ಪೂರ್ತಕ್ಕೆ ಎರಡೆರಡು ಎಲ್ಲರಿಗೆ ಅಂತೇಳಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಡಾಕತ್ತೀನಿ. ನೆಕ್ಸ್ಟ್ ಟೈಮ್ ರೊಟ್ಟಿ ಮಾಡಿದ್ರೆ ಮುದ್ದೆ ತಿನ್ಸ್ಕೊಂಡ ಮಾಡಬೇಕು. ಜಿಗಿನೇ ಇಲ್ಲ, ಎಷ್ಟು ಜಿಗಿ ಹಾಕ್ಕೊಂಡ್ರು. ನಮ್ಮಿತ ಇದು ನವ್ಯಾಗ ಅವರಪ್ಪ ತಿನ್ಸಾಕತ್ತಾರ, ಅಲ್ಲೇ ಹಾಕ್ಕೊಂಡು. ನೀನು ತಿನ್ನೋಗು ಬೇಡ. ಇನ್ಯಾವಾಗ ತಿಂತಿದ್ದಿ? ಏನು ಕವರ್? ಓ, ಇದು ಇಷ್ಟು ದೊಡ್ಡದೈತೇನು? ಚಿಕ್ಕದು ನಂಗೆ ಮಾತ್ರ. ಲಟ್ಟಿಸಿ ಚಿತ್ತಾರದ ರೊಟ್ಟಿ ಅದಂಗೆ ಹಾಕೋ. ಕೈ ಬಡದ್ರ ಒಂದ್ಸಲ ಇದು ಹಾಕೊಂಡು ನೋಡ್ರಿ, ಮೂಗಿ ಹೆಂಗೆ ಸೀವಿತಾವೆ ಕಾಣೋದು ನಿಮಗೆ. ಟೊಮೆಟೊ
ಕಡಲೆಬೇಳೆ ಚಟ್ನಿ ಮಾಡಿದ್ನಲ್ಲ ಮಸ್ತ್ ಇತ್ತು. ಮಸ್ತ್ ಇತ್ತಲ್ಲ ಇಡ್ಲಿ ಜೊತೆಗೆ. ನಾಳೆ ದೋಸೆಗೆ ಅನ್ನ ಮಾಡಲೇನ? ನಾಡಿದ್ದು ಮಾಡೋದು ಪಡ್ಡು ಬಂದು ನಾಡಿದ್ದು ಸ್ಯಾಟರ್ಡೆ ರಜಾ ಅದನ್ನ ಮಾಡ್ಬಿಡು. ಏನು? ಸೆಕೆಂಡ್ ಸ್ಯಾಟರ್ಡೆ ರಜಾ ಇರುತ್ತೆ ನಮ್ಗೆ. ಹಾಂ, ಅದಕ್ಕೆ ಬೆಳಿಗ್ಗೆ ನಾಷ್ಟ ಅದನ್ನ ಮಾಡ್ಬಿಡು. ಅದನ್ನ ನಾಳೆ ಏನು ಮಾಡಲಿ? ನಾಳೆ ದೋಸೆ ಇದನ್ನ ಮಾಡ್ತೀಯಾ? ಶುಕ್ರವಾರ ಅಲ್ಲ, ಆಲೂಗಡ್ಡೆ ಪಲ್ಯ. ಶುಕ್ರವಾರ ಪಲಾವ್ ಮಾಡು. ಶನಿವಾರ ದೋಸೆ ಬೆಳಿಗ್ಗೆ ಲೇಟ್ ಆಗಿ ಇಡ್ತೀವಲ್ಲ ಅದನ್ನ ಮಾಡ್ಕೊಂಡು ನಾಳೆ ನಾಳೆ ದೋಸೆ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ. ಪಲ್ಯ. ದೋಸೆ ಹಿಟ್ಟು ಉಳಿಯಂಗಿಲ್ಲ ತಗೋ ಈ ಸಲ. ಯಾಕ? ಹಿಟ್ಟು ಇದು ಉದ್ದಿನಬೇಳೆ ಸ್ವಲ್ಪ ಇತ್ತ, ಹಂಗಾರೆ ಚಟ್ನಿ ಮಾಡು. ಸ್ವಲ್ಪ ಹಾಕಿದ್ದೆ. ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಆಲೂಗಡ್ಡೆ ಪಲ್ಯನ ಚಲೋ ಇದಕ್ಕೆ ದೋಸೆ. ಒಂದು ರೊಟ್ಟಿ ತಿನ್ನೋ ನಿಮ್ಮ ಅಪ್ಪ ಕೂಡ ಬೇಡ. ಹೋಗಲ್ಲೇ ಕರೀರಿ ಅವಣ. ಏನ್ ಮಸ್ರಿ ನೋಡ್ತೀವಿ, ಹೋಗಿ ತಿನ್ನ. ಹಾಗೆ ಇವಾಗ ಹೋಗಿ ರೊಟ್ಟಿ ತಿನ್ನು. ಒಂದು ದಪ್ಪನ ಮಾಡಿ ನಾನು ಫ್ರೆಂಡ್ಸ್ ನೋಡ್ರಿ ಮೆಹಂದಿ ಹಾಕ್ತಿದ್ದೀವಿ. ಏನಾಗೈತಿ? ನಿನ್ನ ಮೆಹಂದಿ ತೋರ್ಸು. ಹಾಂ, ಮೆಹಂದಿ ಮೆಹಂದಿ ಹೋಗೈತೆ. ಅದು ನೋಡಿ. ಒಂದು ವಾರದ ಮ್ಯಾಗ ಆತು. ನಮ್ಮ ಮಮ್ಮಿ ಬಳೆ ಹಾಕ್ಬೇಕಾದ್ರೆ ಮದುವೆ ದಿವಸ ನೋಡ್ರಿ ಗಾಯನ ಆತು. ರಗತ್ತು ಬಂದು ಹೊಡಿತು. ಬರ್ತಾವ ನಾನು ತಾಕಕ್ಕೆ ಹೋದೆ. ನಾನು ನಿಂತಿದ್ದೆ. ರಗತ್ ಹೋತು. ಅದೇ ಒಂದು ಹನಿ ರಗತ ಉತ್ಪಾದನೆ ಆಗಕ್ಕೆ ಎಷ್ಟು ಇದಾಗುತ್ತಂತ ಲೇಟ್. ಒಂದು ಯಾಕೆ ಪಾಸಿಟಿವ್ ಗೊತ್ತಿಲ್ಲ. ಯಾಕ? ಒಂದ್ಸಲ ಚೆಕ್ ಮಾಡಿಸಿಲ್ಲಲ್ಲ, ಸಂದರ್ಭ ಬಂದಿಲ್ಲ ಅದಕ್ಕೆ. ಸಂದರ್ಭ ಯಾಕೆ ಅನ್ಕೋದು? ಬರ್ದೇ ಇದೆ. ಆರೋಗ್ಯದಿಂದ ಇದ್ರೆ ಸಾಕು. ಓ, ಆರೋಗ್ಯ ಇದ್ದವರು ಚೆಕ್ ಮಾಡಿಸ್ಕೊಂಡೇನು? ಮಾಡಿಸ್ಕೊಂತಾರ ಗ್ರೂಪ್ ತಿಳ್ಕೊಳಕ. ಹ್ಞೂ. ಅಯ್ಯ, ನಾನು ಹಂಗೆ ಮಾಡಕತ್ತೀನಿ ನೋಡ್ರಿ ಹೆಂಗೆ ಹರಿತಾವ. ಒಳ ಮಣ ಲಟ್ಟಿಸ್ಕೊಂಡು ಕುಂದಿರ್ಬೇಕು. ಟೈಮ್ ಪಾಸ್ ಎಮ್ಮಿ ಮನಕ್ ಅಂತಾರ. ಎಮ್ಮಿ ಮನಕ್ ಅಂತಾರ. ರೊಟ್ಟಿ ಅಂತಾರ ನಮ್ಮೂರ ಕಡೆ. ಇಷ್ಟು ದಪ್ಪ ರೊಟ್ಟಿ ಮಾಡಿದ್ರು. ಆತೇನು ರೊಟ್ಟಿ ಮಾಡೋದು? ಆಯ್ತು. ಸರಿ. ಇದ್ರಾಗ ಒಂದು ರೊಟ್ಟಿ ಹತ್ಕೊಂಡಿದ್ದು. ಹಾಂ, ತಿನ್ಲ ಒಂದು ರೊಟ್ಟಿ. ಬಿಟ್ಟ ಅಂದಲ್ಲ ರೊಟ್ಟಿ. ಅರ್ಧ. ಎಷ್ಟು? 4. ಯಾಕೆ ತಿನ್ನೋಣ? ದಪ್ಪ ತಗೋ ರೊಟ್ಟಿ. 2 ರೊಟ್ಟಿ ಆಗಲ್ಲ. ಎದಕ್ಕಮ್ಮ? ಎದಕ್ಕ? ಮಾಡ್ಬೇಕಾದ್ರೆ ಒಂದ್ಸಲ ತೊಳಿಬೇಕು, ಮಾಡಿದ್ದಾದ್ಮೇಲೆ ಒಂದ್ಸಲ ತೊಳಿಬೇಕು. ಇದನ್ನ ಕಟ್ಟಿ ಏನು ಮಾಡ್ತೀವಿ? ಅನ್ನ ಹಾಕಿದ್ರೆ ಅನ್ನ ವಿಜಲ್ ಹೋತಪ್ಪ. ಅನ್ನ ವಿಜಲ್ ಹೋತು. ಹಾಯ್, ಮೂಲಂಗಿ ಕೊಡು ನೀವು. ಮೂಲಂಗಿ ಅಂದ್ರೆ ಅರ್ಧ ಅಂಗಿ. ನಾವ್ಯಾಕೆ ತಿನ್ಸಿಲ್ಲನ್ರಿ? ಅಲ್ಲ ಮೂಲಂಗಿ 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 ಕೈ ಸುಟ್ಕೊಂತಿ ಇರು ಬಂದೆ.
ಬೇಯಬೇಕಲ್ಲ. ಚಲೋ ಐತಿ ರೊಟ್ಟಿ ಮತ್ತು ಖಾರದ ಇಷ್ಟು ಒಳ್ಳೆ ಸಾಕಾಗ. ನೀನು ರೂಢ ಐತಿ, ನನಗೆ ರೂಢ ಇಲ್ಲ. ಹೌದಿಲ್ಲ ಫ್ರೆಂಡ್? ಕಲಿಬೇಕವ ನೀನು ಹೊರಗಿಂದ ರೊಟ್ಟಿ ಮಾಡ್ತಾರ ನಮ್ಮ ಊರಾಗ. ಅದು ಊರು. ಅದು ಊರು. ಇದು ಊರಲ್ಲನ? ಇದು ಸಿಟಿ. ಸಿಟಿ ಆದ್ರೆ ಮನುಷ್ಯರು ಒಂದಾಗದಿಲ್ಲ, ಮನುಷ್ಯರು ಬೇರೆ ಬೇರೆ. ನಾ ಮಾಡ್ಕೊಟ್ನೆ ಅಂತಂದ್ರೆ ಹೊಟ್ಟೆ ಕೆಡಿಸೋತ್ ನೋಡಿ ನೀನು. ರೊಟ್ಟಿ ಕಲಿಬೇಕು ದಿನ. ಆಯ್ತು, ನಾನು ಮಾಡ್ಕೊಡ್ತೀನಿ ಅಂತಂದ್ರ ನೀವ ಮಾಡ್ಕೊಡೋದು ನಮ್ಗೆ ರೊಟ್ಟಿನ. ರೊಟ್ಟಿ ನಾನು ತಿನ್ನೋದಿಲ್ಲ, ನಾನೇ ಅವ್ವ ತಿನ್ನೋದೇ ಇಲ್ಲ. ನಾನು ಚಿಕನ್ನ ತಿಂತಿದ್ದಿಲ್ಲ, ನಿನಗೋಸ್ಕರ ತಿನ್ನೋದು ಕಲಿತೆ ನಾನು, ಮಕ್ಕಳಿಗೋಸ್ಕರ. ರೊಟ್ಟಿ ಹಾಕೊಂಡು ಮಾಡ್ಕೊಡ್ತೀನಿ. ಅಲ್ಲ ನೀ ಈಗ ಹೆಂಗಲ್ಲಿ ನೋಡು, ತಿನ್ನೋದೇ ಇಲ್ಲ, ನಾ ಯಾಕೆ ಮಾಡ್ಲಿ ಅಂತಿದ್ದಿ. ಏನ್ ಮಾಡ್ತೀರಿ? ತಾಯಿಗಳು ಹಿಂಗ ಡಿಸೈಡ್ ಮಾಡಿಬಿಟ್ರೆ ಅಷ್ಟೇ. ಓಕೆ, ನಾನು ಊಟ ಮಾಡ್ತೀನಿ ನೋಡ್ರಿ. ಇವಾಗ ಅಡಿಗೆ ರೆಡಿ ಆಯಿತು. ರೆಡಿ ಆದಮೇಲೆ ನವ್ಯಾಗ ಊಟ ಮಾಡಿಸ್ತಾ ಇದ್ರು ನಮ್ಮ ಮನೆಯವರು. ಹಂಗೆ ನಾನು ಕೂಡ ಹಾಕ್ಕೊಂಬಂದೆ. ಪಲ್ಯ ಮಾತ್ರ ಚೆನ್ನಾಗಾಗಿತ್ತು ಫ್ರೆಂಡ್ಸು. ಈರುಳ್ಳಿ ಸೊಪ್ಪು ಮತ್ತೊಂದು ಸ್ವಲ್ಪ ಇತ್ತು ಕಿರಿಕ್ಸಾಲಿ ಪಲ್ಯ. ಅವು ಎರಡು ಸೊಪ್ಪು ಫ್ರೈ ಮಾಡಿದಾದ್ಮೇಲೆ ಮೊಟ್ಟೆ ಒಡೆದು ಹಾಕಿದ್ದೆ, ಒಂದು 5 ಮೊಟ್ಟೆ. ಚೆನ್ನಾಗಿ ರುಚಿಯಾಗಿ ಬಂದಿತ್ತು. ರೊಟ್ಟಿ ಜೊತೆಗಂತೂ ಅಷ್ಟು ರುಚಿಯಾಗಿತ್ತು. ಇನ್ನು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಆಮೇಲೆ ಅನ್ನ ಸಾಂಬಾರು ಸೈಡ್ ಡಿಶ್ ಆಗಿನೂ ಕೂಡ ತಿನ್ಕೋಬೋದು, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿರಿ, ಮಸ್ತಿತ್ತು. ಇದ್ರದ್ದು ಕಂಟಿನ್ಯೂ ವಿಡಿಯೋ ಡಿಲೀಟ್ ಆಗಿಬಿಟ್ಟೈತಿ. ಇನ್ನು ಚೆನ್ನಾಗಿ ವಿಡಿಯೋ ಇತ್ತದು, ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಡಿಲೀಟ್ ಆಗೈತೋ ಅಥವಾ ರಿಕಾರ್ಡೋ ಆಗಿದ್ದಿಲ್ಲ ಗೊತ್ತಿಲ್ಲ. ಮತ್ತು ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗು. ಬೆಳಿಗ್ಗೆ ನೋಡ್ರಿ, ಈಗ ಒಗ್ಗರಣೆ ಕೊಡಾತೀನಿ ನಮಿತಾಗ, ಮತ್ತು ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಬಾಕ್ಸಿಗೆ ಮತ್ತು ರೈಸ್ ಮಾಡಿಟ್ಟಿದ್ದೆ. ರೈಸ್ ಮಾಡಿ ಒಗ್ಗರಣೆ ಮಾಡಾಕತ್ತೀನಿ ಫ್ರೆಂಡ್ಸ್. ರೈಸ್ ಅಲ್ಲ, ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ಒಂದಿನ ಹೆಚ್ಚು ಕಡಿಮೆ ಆಯ್ತಂದ್ರೆ ಮರ್ತೇ ಹೋಗ್ತೀನಿ ನೋಡ್ರಿ ನಾನು. ಆಲೂಗಡ್ಡೆ ಪಲ್ಯಕ್ಕೆ ಈಗ ಒಗ್ಗರಣೆ ಕೊಡಾಕತ್ತಿದ್ದೆ. ಆಲೂಗಡ್ಡೆ ಆಲೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ದೋಸೆ ಹಿಟ್ಟಂತೂ ರೆಡಿನೇ ಇತ್ತು. ಹಂಗಾಗಿ ಆಲೂಗಡ್ಡೆ ಬಿಸಿನೀರು ಚೆಲ್ಲಿಬಿಟ್ಟು ಈಗ ಸಿಪ್ಪಿ ಸುಲ್ಕೊಂಡು ಅದನ್ನು ಹೆಚ್ಕೋಬೇಕು. ಹಂಗೆ ವಿಡಿಯೋ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಾನು ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಮೆಂಟ್ ಮಾಡಿದ್ರು, ನಿಮ್ಮ ಮನೆ ರೆಂಟ್ ಎಷ್ಟು, ಆಮೇಲೆ ನಿಮ್ಮದು ವಾಟರ್ ಬಿಲ್ ಎಷ್ಟು ಬರುತ್ತೆ, ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಕೇಳಿದರು. ಆ ಕ್ವಶನ್ಗೆ ಇದೇ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಆನ್ಸರ್ ಮಾಡ್ತೀನಿ, ಉತ್ತರನ ಕೊಡ್ತೀನಿ. ನಮ್ಮ ಮನೆ ರೆಂಟ್ ಬಂದು ತುಂಬ ಸತಿ ಶೇರ್ ಮಾಡ್ಕೊಂಡು ನಾನು ನಮ್ಮ ಮನೆ ರೆಂಟ್ ಬಗ್ಗೆ. ಯಾಕಂದ್ರೆ ಪ್ರತಿ ಸಲ ಯಾರಾದರೂ ಹೊಸಬ್ರು ನೋಡ್ತಿರ್ತಾರೆ ನೋಡ್ರಿ, ಕೇಳ್ತಾನೆ ಇರ್ತಾರೆ ನಿಮ್ಮ ಮನೆ ರೆಂಟ್ ಎಷ್ಟು ಅಂತ ಹೇಳ್ಬಿಟ್ಟು. ಈಗ ವಿಡಿಯೋ ಲಿಂಕ್ ಕೊಡೋಕೆ ನಾನು ಹುಡುಕಾಡ್ಕೊತ ಕುಂದಿರ್ಬೇಕಾಗತ್ತೆ. ಅದಕ್ಕೆ ಇದೇ ವಿಡಿಯೋದಲ್ಲಿ ಹೇಳಿಬಿಟ್ರೆ ಮತ್ತು ಯಾರಿಗಾದರೂ ಕೇಳೋ ಒಂದು ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ತಲುಪುತ್ತಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ರೆಂಟ್ ಬಂದು ಈಗ ಸದ್ಯಕ್ಕೆ ಇದು ಫೆಬ್ರವರಿ ಅಲ್ವಾ, ಇವಾಗ ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ದೀವಿ ಫೆಬ್ರವರಿ 2026. ಇಲ್ಲಿಗೆ ನಮ್ಮದು ಕಂಪ್ಲೀಟಾಗಿ ಈ ಮನೆಗೆ ಬಂದು 2 ವರ್ಷ ಆಯಿತು. ಇದೇ ಬಿಲ್ಡಿಂಗಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ವಿ, ಡಬಲ್ ಬೆಡ್ರೂಮು. ಅಲ್ಲಿ ಬಾಡಿಗೆ ಜಾಸ್ತಿ ಅಂತ ಹೇಳಿಬಿಟ್ಟು ನಾವು ಇವಾಗ ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಖಾಲಿ ಆಗ್ತಾಯಿತ್ತು, ಆ ಮನೆಗೆ ಶಿಫ್ಟ್ ಆದ್ವಿ. ಈ ಮನೆ ಈಗಿರೋ ಮನೆಗೆ ಶಿಫ್ಟ್ ಆದ್ವಿ. ಆಲ್ರೆಡಿ ಈಗ ಇಲ್ಲಿನೂ ಕೂಡ 2 ವರ್ಷ ಕಂಪ್ಲೀಟ್ ಆಯಿತು. ವರ್ಷ ಒಂದು 5% ಬಾಡಿಗೆನ ಹೆಚ್ಚಿಗೆ ಮಾಡ್ತಾರೆ. ಹಾಗಾಗಿ ಫಸ್ಟ್ಗೆ ನಾವು ಈ ಮನೆಗೆ ಬಂದಾಗ 7.5 ಇತ್ತು. ಮತ್ತು 1 ವರ್ಷ ಕಂಪ್ಲೀಟ್ ಆದಮೇಲೆ 5% ಜಾಸ್ತಿ ಮಾಡಿದರು. 5% ಅಂತ ಅಂದರೆ ಒಂದು 350 ರೂಪಾಯಿ ಆಗುತ್ತೆ 7,500ಕ್ಕೆ. 7,500 ಪ್ಲಸ್ 350 ರುಪೀಸ್, ಟೋಟಲ್ 7,850 ರುಪೀಸ್ ಆಗುತ್ತೆ. ಇಷ್ಟು ದಿವಸ ಕೊಡ್ತಾ ಬಂದಿದ್ವಿ. ಇನ್ನು ಮುಂದೆ ನಾವು ಮತ್ತು 350 ರುಪೀಸ್ ಆ್ಯಡ್ ಮಾಡಿದರೆ ನಮಗೆ ಏನೋ ಇಲ್ಲ ಅಂದರೂ ಒಂದು 8,000 ಚಿಲ್ಲರೆ ಬರುತ್ತೆ.
ಅಷ್ಟು ಇನ್ನು ಮಾರ್ಚ್ ತಿಂಗಳದಿಂದ ತೊಗೊತಾರೆ 5% ಜಾಸ್ತಿ ಮಾಡ್ತಾರೆ. 8,500 ಹಿಡ್ಕೊರಿ. ಯಾಕಂದ್ರೆ ನಮ್ಮದು ವಾಟರ್ ಬಿಲ್ಲು ಮಿನಿಮಮ್ ಅಂದರೆ 400 ರುಪೀಸ್ ಮಿನಿಮಮ್ 400 ರುಪೀಸ್ ಬರುತ್ತೆ. ಜಾಸ್ತಿ ಅಂದರೆ ಅದೇ 400 ರುಪೀಸ್. ಇನ್ನು ಒಂದೊಂದು ತಿಂಗಳ 250 ಬರುತ್ತೆ, ಒಂದೊಂದು ತಿಂಗಳ 350 ಬರುತ್ತೆ. ಹಿಂಗೆ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಬಟ್ ಜಾಸ್ತಿ ಅಂದರೆ 400 ಅಷ್ಟೇ. ಇನ್ನು ಮತ್ತು ನಾವು ಇದು ಕರೆಂಟ್ ಬಿಲ್ ಎಷ್ಟು ಬರುತ್ತಾ ನಮ್ಮದು ಅಂತಂದ್ರೆ, ಕರೆಂಟ್ ಬಿಲ್ ನಾವು ಯೂಸ್ ಮಾಡ್ದಂಗೆ ಬರುತ್ತೆ ಬಿಡ್ರಿ. ಈಗ ಮತ್ತು ಕರೆಂಟ್ ಬಿಲ್ಲನ್ನು ಕೂಡ ಜಾಸ್ತಿ ಮಾಡ್ಯಾರ. ನಮ್ಮದು ಫ್ರೀ ಅಂತ ಹೇಳ್ಬಿಟ್ಟು ಕೆಳಗಡೆ ಮನೆ ಇದ್ದಾಗ ಫ್ರೀ ಅಂತೂ ಬರಲೇ ಇಲ್ಲ ನಮಗೆ. ಕರೆಂಟ್ ಬಿಲ್ಲು 1,500 2,000 ಹತ್ತತ್ರ 2,000 ಕರೆಂಟ್ ಬಿಲ್ ಬರ್ತಿತ್ತು. ಯಾಕಂದ್ರೆ ವಾಷಿಂಗ್ ಮಿಷಿನ್ನು ಗೀಝರ್ ಇದ್ರೆ ಅನ್ಕರ ಜಾಸ್ತಿನೇ ಬರ್ತೈತಿ. ನಾವು ನೋಡಿದ್ರೆ ಡೈಲಿ ಬಿಸಿನೀರು ಸ್ನಾನನೇ ಮಾಡೋದು. ಏನೋ ಬ್ಯಾಸ್ಗೆ ಒಳಗೂ ಕೂಡ ಒಂದು ಸ್ವಲ್ಪ ಬಿಸಿನೀರನ್ನೇ ಮಾಡೋದು ನಾವು ಜಾಸ್ತಿ. ಹಂಗಾಗಿ ಕರೆಂಟ್ ಬಿಲ್ಲು ಸ್ವಲ್ಪ ಜಾಸ್ತಿನೇ ಬರ್ತಿತ್ತು ಮುಂಚೆ. ಈ ಮನೆಗೆ ಬಂದಮೇಲೆ ಫಸ್ಟಿಗೆ ಸ್ಟಾರ್ಟಿಂಗು 1 ತಿಂಗಳ 2,500 ರೂಪಾಯಿ ಬಂತು, 250 ಬಂತು. ಅದು ಇಷ್ಟು ಯೂನಿಟ್ ಯೂಸ್ ಮಾಡಿ ಮೇಲ್ಗಡೆ ಜಾಸ್ತಿ ಬಂದರೆ ಕರೆಂಟ್ ಬಿಲ್ ಅದು ಬಂದೇ ಬರುತ್ತೆ ಅಂತಾರಲ್ಲ, ಹಾಗೆ ಜಾಸ್ತಿ ಯೂಸ್ ಆಗುತ್ತೆ ನೋಡಿರಿ. ಹಾಗಾಗಿ ಕರೆಂಟ್ ಬಿಲ್ ಬರುತ್ತೆ. ಮಿನಿಮಮ್ ಅದು ಕೂಡ 500 600 ಹಿಂಗೆ ಬರ್ತೈತೆ ನೋಡಿರಿ ಕರೆಂಟ್ ಬಿಲ್ಲು. 700 1,000 ರುಪೀಸ್ ಅಂತೂ ಬಂದಿಲ್ಲ ಇನ್ನೂ. ಯಾಕಂದ್ರೆ ಫ್ರೀ ಕರೆಂಟ್ ಬಿಲ್ಗೆ ನಾವು ಗೃಹಜ್ಯೋತಿ ಅಂತ ಐತಲ್ಲ, ಅದಕ್ಕೆ ಅಪ್ಲೈ ಮಾಡಿದ್ವಿ. ಹಾಗಾಗಿ ಅದ್ರದ್ದು ಯೂನಿಟ್ ಎಷ್ಟಿರುತ್ತೋ ಅದು ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಅದ್ರದ್ದು ಮ್ಯಾಗಿಂದ ಕಟ್ಟಲೇಬೇಕು. ಹಾಗಾಗಿ ಇಷ್ಟು ನಮ್ಮ ಮನೆ ಬಾಡಿಗೆ ಮತ್ತು ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಇಷ್ಟು ಬರುತ್ತೆ ನೋಡಿರಿ. ಇದನ್ನೆಲ್ಲ ಯಾಕೆ ಶೇರ್ ಮಾಡ್ಕೊತೀನಿ ಅಂತಂದ್ರೆ ಕೇಳಿದ್ರು, ಹಾಗಾಗಿ. ಯಾಕಂದ್ರೆ ಅವ್ರಿಗೂ ಏನಾದರೂ ಒಂದು ಮನೆ ಹುಡುಕ್ತಾ ಇರ್ತಾರಲ್ಲ, ಮನೆ ಬಾಡಿಗೆ ಅದೆಲ್ಲ ತಿಳ್ಕೊಳಕ್ಕೆ ಕೇಳ್ತಾರೆ. ಇಲ್ಲ ಅಂದರೆ ಇವ್ರು ಹೆಂಗೆ ಬಜೆಟ್ ಮಾಡ್ತಾರೆ ಅನ್ನೋದೊಂದು ಕುತೂಹಲದಿಂದನೂ ಕೂಡ ಕೇಳ್ಬೋದು. ಹಂಗಾಗಿ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಂಡೀನಿ. ಈಗ ನೋಡಿರಿ, ದೋಸೆ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟಮೇಲೆ ದೋಸೆನ ಹಾಕ್ತಾಯಿದ್ದೆ. ನಮಿತಾ ಬೇರೆ ಅವಸರ ಮಾಡ್ತಿರ್ತಾಳೆ, ಮಮ್ಮಿ ಟೈಮ್ ಆಯಿತು ಅಂತೇಳ್ಬಿಟ್ಟು. ಆ ಟೆನ್ಷನ್ಗೆ ಏನು ಮಾಡ್ತೀನಿ, ಇದು ಹಂಚು ಇನ್ನೂ ಸ್ವಲ್ಪ ಕಾದಿರಂಗಿಲ್ಲ ನೋಡಿರಿ. ಸ್ವಲ್ಪ ಕಾದಿರ್ತೈತಿ, ಆವಾಗ ಹಾಕಿಬಿಡ್ತೀನಲ್ಲ. ಆವಾಗ ಏನಾಗುತ್ತೆ, ದೋಸೆ ಬೇಗ ಎದ್ದೇಳೋದಿಲ್ಲ, ಕಾಡಿಸ್ತೈತಿ ಒಣ್ಣೆ ದೋಸೆ. ಆಮೇಲೆ ಚೆನ್ನಾಗೇ ಬಂದವು ದೋಸೆ. ಫಸ್ಟ್ ಅದು ಹಂಚು ಕಾಯಬೇಕಾಗಿತ್ತು, ಪಳಗಿಸ್ಬೇಕಾಗಿತ್ತು ನಾನು ಹಂಚು ಎಣ್ಣೆ ಹಚ್ಚಿ. ಬಟ್ ಅದು ಒಂದು ಸ್ವಲ್ಪ ಇನ್ನೂ ಕಾಯ್ದಿದ್ದಿಲ್ಲ, ಆವಾಗ ಹಾಕಿಬಿಟ್ನಲ್ಲ, ಬೇಗನೆ ಎದ್ದೇಳೇ ಇಲ್ಲ. ಎರಡೇ ದೋಸೆ ಒಣ್ಣೆ ದೋಸೆ ಹಂಗೆ ನಮ್ಮ ನಮಿತಾ ಸ್ಕೂಲ್ಗೆ ಹೋಗೋ ಟೈಮ್ನಾಗ ಹಂಗೆ ಆಗ್ಬಿಡ್ತೈತಿ. ಸ್ವಲ್ಪ ನಾವು ಬೇಗನೆ ಎದ್ದು ಬೇಗ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಹಂಚಿಗೆ ಟೈಮ್ ಕೊಟ್ಟು ನಾವು ಬಿಸಿ ಮಾಡಿದಾದಮೇಲೆ ದೋಸೆ ಹಾಕಿದ್ರೆ ದೋಸೆಗಳು ಚೆನ್ನಾಗೇ ಬರ್ತಾವೆ ಫ್ರೆಂಡ್ಸ್. ಚೆನ್ನಾಗೈತಿ ದೋಸೆ ಹಂಚು ಮಾತ್ರ. ಬಟ್ ಏನಂದರೆ ಪೇಷನ್ಸ್ ಬೇಕು, ಒಂದು ಸ್ವಲ್ಪ ಪೇಷನ್ಸಿಂದ ಅದು ಕಾದ್ಮೇಲೆ ನಾವು ಹಿಟ್ಟು ಹಾಕಿ ದೋಸೆ ಹುಯ್ದ್ರೆ ದೋಸೆ ನೀಟಾಗಿ ಎದ್ದ ಬರ್ತಾವೆ. ಅದು ಒಣ್ಣೆದ್ದು ಮಾತ್ರ ಹಂಗೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ದೋಸೆ ಹಾಕಿದ್ರೆ ಆಗೋತು. 5 ನಿಮಿಷ ಸಾಕು, ಜಡಿ ಹಾಕಕ್ಕೆ 5 ನಿಮಿಷ ಸಾಕು. ಏನು ಮಂದಿರಲ್ಲ
ನೋಡಿದ್ರಲ್ಲ ಮೂರನೇ ದೋಸೆ ಚೆನ್ನಾಗೇ ಬಂತು. ಬಟ್ ನಾನು ಎಣ್ಣೆ ಹಾಕಿದ ತಕ್ಷಣ ಎಬ್ಸಕ್ಕೆ ಹೋದೆ. ಟೈಮ್ ಆಗೈತಿ ಅಂತ ನಮಿತಾ ಟೆನ್ಷನ್ ಮಾಡ್ತಿರ್ತಾಳೆ. 5 ನಿಮಿಷ ಆಯಿತು, 5 ನಿಮಿಷ ಉಳೀತು, 2 ನಿಮಿಷ ಉಳೀತು ಅಂತ ಹೇಳ್ತಿರ್ತಾಳೆ. ಆ ಅವಸರಕ್ಕೆ ನಾನು ಬೇಗ ತೆಗಿಯಕ್ಕೆ ಹೋಗ್ತೀನಲ್ಲ, ಹಂಗೆ ಹರಿದು ಬಿಡ್ತಾವೆ ದೋಸೆ. ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ದೋಸೆ ಚೆನ್ನಾಗಾಗಿತ್ತು. ಏನಪ್ಪ ಅಂದರೆ ಚಟ್ನಿ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಬಾಕ್ಸ್ ತೊಗೊಂಡು ಹೋಗಂಗಿಲ್ಲ ಅಂತಂದರು. ಹಂಗಾಗಿ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಚಟ್ನಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈಗ ನೋಡ್ಬೋದು ನಮಿತಾ ರೆಡಿ ಆಗಿದ್ಲು. ರೆಡಿ ಆದಮೇಲೆ ನಾನು ದೋಸೆ ಹಾಕಿ ಬಾಕ್ಸ್ ರೆಡಿ ಮಾಡಿಕೊಟ್ಟು ತಲೆ ಬಾಚಕತ್ತೀನಿ. ಈಗ ಆಕಿ ತಲೆ ಬಾಚೋದಂತ ಕೆಲಸ. ಆಕಿನ ಯಾವಾಗ ಬಾಚ್ಕೊತಾಳೋ ಯಾವಾಗ ಕಲಿತಾಳೋ ಗೊತ್ತಿಲ್ಲ. ಬಟ್ ಡೈಲಿ ನಾನೇ ಬಾಚ್ಬೇಕು ಆಕಿಗೆ ತಲೆನ. ವೇಟ್ ಮಾಡ್ತಿರ್ತಾಳೆ, ಬಾ ಮಮ್ಮಿ ಅಂತಂದು. ನಾನು ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಏನಪ್ಪ ಅಂದರೆ ನಮ್ಮ ತಂಗಿ ನಾನು ಮತ್ತು ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗಿದ್ವಲ್ಲ, ಜಾತ್ರೆಗೆ ನಮ್ಮೂರ ದೇವಸ್ಥಾನದಲ್ಲಿ ಊಟ ಹಾಕಿರ್ತಾರೆ. ಆ ಊಟ ಮಾಡಿಕೊಂಡು ಬರಾಕತ್ತಿದ್ವಿ. ಊಟ ಮಾಡಿರೋದೊಂದು ವೀಡಿಯೋನ ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೆ ಟ್ರೆಂಡಿಂಗ್ ಸಾಂಗಿಗೆ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕ್ಯಾರ, ನಿಮ್ಮ ತಂಗಿ ಮದುವೆಗೆ ಹೋದ್ರೂ ಸೀರೆ ಉಟ್ಕೊಂಡಿಲ್ಲ, ಓವರ್ ಆಯಿತು ಅಂತ ಕಮೆಂಟ್ ಹಾಕ್ಯಾರ. ನಮ್ಮ ತಂಗಿ ಯಾಕೆ ಸೀರೆ ಉಟ್ಕೊಂಡಿಲ್ಲ ಅಂತಂದ್ರೆ ನಾನು ಹೇಳಿದ್ದೆ ಸೀರೆ ಹೋಗೋಣ ಅಂತಂದು. ಬಟ್ ಆಕಿ ಮದ್ವೆಗೆ ಬರೋಕ್ಕಾಗಲಿಲ್ಲ. ಮದ್ವೆಗೆ ನಿಮ್ಮ ತಂಗಿ ಯಾಕೆ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಹಾಕಿದ್ರಿ. ನಮ್ಮ ತಂಗಿಗೆ ಹುಷಾರಿರಲಿಲ್ಲ. ಆಮೇಲೆ ಆಕಿಗೆ ಪೀರಿಯಡ್ ಟೈಮ್ ಬೇರೆ ಇತ್ತು, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಆಕಿಗೆ ಭಾಳ ಅಂದ್ರೆ ಭಾಳ ಹುಷಾರಿರಲಿಲ್ಲ. ನೆಗಡಿ ಜ್ವರ ಅದು ಜೋರಿತ್ತು ಆಕಿಗೆ. ಆಮೇಲೆ ಪೀರಿಯಡ್ನು ಕೂಡ ಇತ್ತು, ಹಾಗಾಗಿ ಮದ್ವೆಗೆ ಬರೋಕ್ಕಾಗಿರಲಿಲ್ಲ. ಇನ್ನು ಜಾತ್ರೆಗೂ ಕೂಡ ಇದ್ದಿದ್ದಿಲ್ಲ ಆಕಿಗೆ. ಬಟ್ ಬಂದರು ಆಕಿ ಗಂಡ ಕರ್ಕೊಂಬಂದು ಜಾತ್ರೆ ಮಾಡ್ಕೊಂಡು ಸೈಟ್ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಬಂದ್ವಿ. ಆಕಿ ಸೀರೆ ಯಾಕೆ ಉಟ್ಕೊಂಡಿಲ್ಲ ಅಂದರೆ ಅದೇ ಒಂದು ಕಾರಣ, ಅದಕ್ಕೆ ಉಟ್ಕೊಂಡಿದ್ದಿಲ್ಲ, ಅದಕ್ಕೆ ಓವರ್ ಆಯಿತು ಅಂತ ಕಮೆಂಟ್ ಹಾಕಿದ್ರು.